ಬೆಂಗಳೂರಿನ ಪ್ರತಿಷ್ಠಿತ ಸರ್ಕಾರಿ ಆಸ್ಪತ್ರೆಗಳನ್ನು ಸಂಪರ್ಕಿಸುವಂತಹ ರಸ್ತೆಗಳು ಗುಂಡಿಮಯವಾಗಿದೆ. ಅದರ ಹಣೆಬರಹ ಮಾತ್ರ ಬದಲಾಗ್ತಾ ಇಲ್ಲ. ವಾಹನಗಳ ಓಡಾಟ ಕಷ್ಟ ಆಗ್ತಾ ಇದೆ. ರೋಗಿಗಳನ್ನು ಕರ್ಕೊಂಡು ಬರೋದಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ. ನಿಮ್ಹಾನ್ಸ್, ಕಿದ್ವಾಯಿ, ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ ಆಸ್ಪತ್ರೆಗೆ ಹೋಗೋದಕ್ಕೆ ಈ ರಸ್ತೆ ಗುಂಡಿಗಳು ನರಕವನ್ನು ತೋರಿಸ್ತಾ ಇದೆ. ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಬೆಂಗಳೂರಿನಲ್ಲಿ ನಿಲ್ಲದ ರಸ್ತೆ ಗುಂಡಿ ಸಮಸ್ಯೆ. ಆಸ್ಪತ್ರೆಗಳ ಸಂಪರ್ಕಿಸೋ ರಸ್ತೆಗಳು ಗುಂಡಿಮಯ. ಜಿಬಿಎ ಕಣ್ಣಿಗೆ ಕಾಣ್ತಿಲ್ವಾ ಈ ಯಮಗುಂಡಿಗಳು? ಬೆಂಗಳೂರು ನಗರದ ಜನಸಂಖ್ಯೆ ದಿನದಿಂದ ದಿನಕ್ಕೆ ಬೆಳೀತಾನೆ ಇದೆ. ಹಾಗೆ ಬೆಂಗಳೂರಿನ ಜನತೆಗೆ ಒಂದಲ್ಲ ಒಂದು ಆರೋಗ್ಯದ ಸಮಸ್ಯೆ ಕಾಡ್ತಾನೆ ಇದೆ. ಹೀಗಾಗಿ ಪ್ರತಿನಿತ್ಯ ಸಾವಿರಾರು ರೋಗಿಗಳು ನಗರದ ನಿಮ್ಹಾನ್ಸ್, ಕಿದ್ವಾಯಿ, ರಾಜೀವ್ ಗಾಂಧಿ ಆಸ್ಪತ್ರೆ, ಇಂದಿರಾ ಗಾಂಧಿ ಆಸ್ಪತ್ರೆಗೆ ಚಿಕಿತ್ಸೆಗೆ ಅಂತ ಸಂಚರಿಸುತ್ತಲೇ ಇದ್ದಾರೆ. ಆದ್ರೆ ಆ ಆಸ್ಪತ್ರೆಗೆ ಹೋಗುವ ರಸ್ತೆಗಳಲ್ಲೆಲ್ಲ ಗುಂಡಿಗಳು ಜೀವಕ್ಕಾಗಿ ಬಾಯ್ ತೆರೆದು ನಿಂತಿವೆ. ಇನ್ನು ಈ ರಸ್ತೆಯಲ್ಲಿ ಸಂಚರಿಸುವ ಪ್ರತಿಯೊಬ್ಬರಿಗೂ ಸಂಚಾರ ಮಾಡೋದು ಕಷ್ಟ ಆಗಿದೆ. ನಿಮ್ಹಾನ್ಸ್ ಆಸ್ಪತ್ರೆಯ ಮುಂಭಾಗದ ರಸ್ತೆಯಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 10 ಗುಂಡಿಗಳು ಬಾಯ್ ತೆರೆದು ನಿಂತಿವೆ. ಬೆಂಗಳೂರಿನ ಪ್ರತಿಷ್ಠಿತ ಸರ್ಕಾರಿ ಆಸ್ಪತ್ರೆಗಳ ರಸ್ತೆಗಳು ಗುಂಡಿಮಯ ಆಗಿದೆ. ರೋಗಿಗಳು ಆಸ್ಪತ್ರೆಗೆ ಬರೋದಕ್ಕೆ ಆಗ್ತಾ ಇಲ್ಲ. ಸಾರ್ವಜನಿಕರು ಆ ರಸ್ತೆಯಲ್ಲಿ ಓಡಾಡೋದಕ್ಕೆ ಸಾಧ್ಯ ಆಗ್ತಾನೆ ಇಲ್ಲ. ಅದು ಬೇರೆ ಎಲ್ಲೋ ಅಲ್ಲ, ನಿಮ್ಹಾನ್ಸ್ ರಸ್ತೆ, ಕಿದ್ವಾಯಿ ಆಸ್ಪತ್ರೆಯ ರಸ್ತೆ, ಜೊತೆಗೆ ರಾಜೀವ್ ಗಾಂಧಿ, ಸಂಜಯ್ ಗಾಂಧಿಗೆ ಹೋಗ್ತಕ್ಕಂಥ ಆಸ್ಪತ್ರೆಗಳು ಮುಖ್ಯ ರಸ್ತೆಗಳು ಗುಂಡಿಮಯ ಆಗಿದೆ. ತೋರಿಸ್ತಾ ಹೋಗ್ತಾನೆ ಯಾವ ರೀತಿ ಗುಂಡಿಮಯ ಆಗಿದೆ ಅನ್ನುವಂಥದ್ದು. ಒಂದೇ ರಸ್ತೆಯಲ್ಲಿ ಸುಮಾರು 5 ರಿಂದ 10 ಗುಂಡಿಗಳು ಒಂದೇ ಕಡೆನೇ ಬಿದ್ದಿರುವಂಥದ್ದು ಗಮನಿಸ್ತಾ ಹೋಗ್ತಾ ಇದ್ದೀರಾ. ಈ ಪ್ರಮಾಣದಲ್ಲಿ ರಸ್ತೆ ಗುಂಡಿ ಬಿದ್ದಿದೆ. ಹಿಂಗೆ ಬಿದ್ದಿರುವಂಥ ರಸ್ತೆ ಗುಂಡಿಯಲ್ಲಿ ಆಂಬುಲೆನ್ಸ್ಗಳು ಯಾವ ರೀತಿಯಾಗಿ ಆಸ್ಪತ್ರೆಗೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ ರೋಗಿಗಳನ್ನು ಕರೆದುಕೊಂಡು, ಮತ್ತು ಆಟೋ ಚಾಲಕರು ನೋಡ್ಬೋದಾಗಿದೆ. ಮುಂದೆ ಬರಲಿಕ್ಕೆ ಆಗಲ್ಲ ಅಂತ ದೊಡ್ಡ ಮಟ್ಟದ ಗುಂಡಿ ಬಿದ್ದಿದ್ದು ಆ ಗುಂಡಿಯಿಂದ ಕೆಳಗಡೆ ಇಳಿದು ಹೋಗ್ಲಿಕ್ಕೆ ಸಾಧ್ಯ ಆಗದೆ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಬಸ್ ಬರ್ತಾ ಇದೆ, ಈ ಮುಂದೆ ಯಾವ ರೀತಿಯಾಗಿ ಗುಂಡಿ ಬಿದ್ದಿದೆ ಅನ್ನುವಂಥದ್ದನ್ನು ಬರಬೇಕಾದ್ರೆ ಅದು ದೊಡ್ಡ ಮಟ್ಟದಲ್ಲಿ ಗುಂಡಿಯ ಒಳಗಡೆಗೆ ಇಳಿದು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಥ ದೊಡ್ಡ ಗಾಡಿನೇ ಈ ಪ್ರಮಾಣದಲ್ಲಿ ಹಳ್ಳದಲ್ಲಿ ಇಳಿದಂಥ ಅನುಭವ ಆಗ್ತಾ ಇದೆ. ಇನ್ನು ಆಂಬುಲೆನ್ಸ್ಗಳು ರೋಗಿಯನ್ನು ಕರೆದುಕೊಂಡು ಬರ್ತಕ್ಕಂಥ ಆಟೋಗಳ ಪರಿಸ್ಥಿತಿ ಹೇಗಿರಬೇಡ. BMTC ಬಸ್ಕೊಂಡು ಬರ್ತಾ ಇದೆ, ಆ ಬಸ್ಸು ಕೂಡ ಹಳ್ಳದಲ್ಲಿ ಇಳಿದು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಪ್ರಮಾಣದಲ್ಲಿ ಸಮಸ್ಯೆ ಆಗಿರುವಂಥದ್ದು. ಈ ರೀತಿ ನಿಮ್ಹಾನ್ಸ್ ರಸ್ತೆ ಆಸ್ಪತ್ರೆ ಏನಿದೆ, ಕಿದ್ವಾಯಿ ಆಸ್ಪತ್ರೆ, ನಿಮ್ಹಾನ್ಸು, ಜಯದೇವಗೆ ಹೋಗ್ತಕ್ಕಂಥ ರಸ್ತೆಯನ್ನು ಕೂಡ ಆಗುತ್ತೆ. ಆದರೆ ಈ ದೊಡ್ಡ ಮಟ್ಟದಲ್ಲಿ ಒಂದೇ ಕಡೆನೇ 5-6 ಗುಂಡಿಗಳು ಬಿದ್ದಿದ್ದು ವಾಹನ ಸವಾರರು, ಬೈಕ್ ಸವಾರರು, ಆಟೋ ಸವಾರರು ಓಡಾಡಲಿಕ್ಕೆ ಸಾಧ್ಯ ಆಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಆಸ್ಪತ್ರೆ ಮುಂಭಾಗ ರಸ್ತೆಗಳು ಗುಂಡಿ ಮುಚ್ಚದೇ ಇರುವುದು ರೋಗಿಗಳಿಗೆ, ಸಾರ್ವಜನಿಕರಿಗೆ ಇನ್ನಿಲ್ಲದ ಸಮಸ್ಯೆ ಉಂಟು ಮಾಡ್ತಾ ಇದೆ. ಈ ಬಗ್ಗೆ ಸಾರ್ವಜನಿಕರು ಹೇಗೆ ತಮ್ಮ ಸಮಸ್ಯೆಯನ್ನ ಹೇಳಿದ್ರು ನೋಡಿ. ಸಿಕ್ಕಾಪಟ್ಟೆ ಹೋಗ್ತಾ ಇದ್ರೆ ಟ್ರಾಫಿಕ್ ಹಳ್ಳದಿಂದ ಟ್ರಾಫಿಕ್ ಆಗ್ತಾ ಇರೋದು. ಏನು ಮಾಮೂಲಿ ಬಸ್ಸು ಸಿಗ್ನಲ್ ಇಂದ ಟ್ರಾಫಿಕ್ ಅಲ್ಲ ಇದು. ಹಳ್ಳದಿಂದ ಒಂದು ಹಳ್ಳ ದಾಟಬೇಕಂದ್ರೆ ಟೂ ವೀಲರ್ ಅವ್ನು ಏನು ಮಾಡ್ತಾನೆ, ರೈಟಲ್ಲಿರೋನು ಲೆಫ್ಟಿಗೆ ಬರ್ತಾನೆ, ಲೆಫ್ಟಲ್ಲಿ ಇರೋರು ಏನು ಮಾಡ್ತಾರೆ, ನಿಂತ್ಕೊತಾರೆ. ಅವ್ನು ದಾಟ ಗಂಟ ಬಸ್ಸು ಟ್ರಾಫಿಕ್ ಆಗ್ತದೆ. ಅದರಿಂದ ಈ ರೋಡ್ ಸಮಸ್ಯೆನೇ ಇರೋದು ಅದೇ. ಹಳ್ಳ ಹೆಂಗಾಗ್ತದೆ ಅಂದರೆ, ಒಂದು ಆಂಬುಲೆನ್ಸು ಹಿಂದೆ ಬರ್ತಾಯಿದ್ರೆ ಅವ್ನು ಡ್ರೈವರು ಜಾಗ ಮಾಡಿಕೊಡ್ಬೇಕು. ಅವ್ನು ಡ್ರೈವರ್ಗೆ ಪಾಪ ಹಿಂಸೆ ಏನಂದರೆ ಹಳ್ಳ ಇರೋದು. ಅವ್ನು ಆ ಕಡೆ ಹಳ್ಳಕ್ಕೆ ಹೋಗಂಗಿಲ್ಲ, ಈ ಕಡೆ ಆಂಬುಲೆನ್ಸ್ ಜಾಗ ಬಿಡೋಂಗಿಲ್ಲ. ತುಂಬ ಸಮಸ್ಯೆ ಆಗ್ತದೆ. ಈ ಥರ ಗುಂಡಿ ಬಿದ್ದಾವ ಎಲ್ಲ ಹೋಗೋರಿಗೆ ಬರೋರಿಗೆಲ್ಲ ತುಂಬ ಪ್ರಾಬ್ಲಮ್ಮು. ಅದೆಲ್ಲ ಗೋರ್ಮೆಂಟ್ ಗೊತ್ತಾಗಬೇಕು. ಇದನ್ನೆಲ್ಲ ಸುಮ್ಮನೆ ನೋಡ್ತಾರೆ ಹೋಗ್ತಾರೆ. ಆಕ್ಸಿಡೆಂಟ್ ಆದರೆ ಏನಾದರೆ ಯಾರು ಜವಾಬ್ದಾರಿ? ಅದನ್ನೆಲ್ಲ ಓಡಾಡೋಕೆ ಹಾಕಲ್ಲ, ಆಂಬುಲೆನ್ಸ್ ಹಾಕಲ್ಲ, ನಮ್ಮ ವೆಹಿಕಲಲ್ಲಿ ಹೋಗೋ ಹಾಕಲ್ಲ, ಬೈಕಲ್ಲಿ. ಅದರಿಂದ ಒಂದು ಸ್ವಲ್ಪ ನೋಡಿ ಮಾಡಬೇಕು ಸರ್ಕಾರ ವಿವಿಧ ಯೋಜನೆಗಳಿಗೆ ಕೋಟ್ಯಂತರ ರೂಪಾಯಿಗಳನ್ನ ವಿನಿಯೋಗ ಮಾಡ್ತಾ ಇದೆ. ಆದ್ರೆ ಸರ್ಕಾರಿ ಆಸ್ಪತ್ರೆಗಳನ್ನ ಕಡೆಗಣಿಸಿದೆ ಅನ್ನಿಸ್ತಾ ಇದೆ. ಬಡವರ ಪಾಲಿನ ಜೀವದಾನ ಕೇಂದ್ರವಾಗಿರುವ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗುವ ರಸ್ತೆಗಳು ಈಗ ಇಷ್ಟು ಅಧ್ವಾನ ಆಗಿರೋದು ಬ್ರ್ಯಾಂಡ್ ಬೆಂಗಳೂರು ಮರ್ಯಾದೆಯನ್ನ ಹರಾಜಿಗಿಟ್ಟಿದೆ. ಇನ್ನಾದ್ರೂ ಜಿಬಿಎ ಅಧಿಕಾರಿಗಳು ಗುಂಡಿ ಮುಚ್ಚುವ ಕಾರ್ಯ ಆದಷ್ಟು ಬೇಗ ಮಾಡ್ಲಿ ಅನ್ನೋದೇ ನಮ್ಮ ಕಳಕಳಿ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.